ನೋಡಿ, ನಮ್ಮ ಶರೀರದಲ್ಲಿ ಎರಡು ಹೃದಯಗಳಿವೆ. ಆಕ್ಚುಲಿ ಮೊದಲನೇದು ಎಲ್ರಿಗೂ ಗೊತ್ತು ಅಲ್ವಾ, ಎದೆಯಲ್ಲಿ ಇರ್ತದೆ, ಹಾರ್ಟ್ ಪಂಪ್ ಮಾಡ್ತದೆ. ಮೀನ್ ಕಂಡ ಗೊತ್ತಲ್ವಾ ನಿಮ್ಗೆ? ಮೀನ್ ಕಂಡದಲ್ಲಿ ಒಂದು ಸೋಲಿಯಸ್ ಮಸಲ್ ಅಂತ ಬರ್ತದೆ. ಅದನ್ನ ನಾವು ಸೆಕೆಂಡ್ ಹಾರ್ಟ್ ಅಂತ ಕರಿತೀವಿ. ಯಾಕೆ? ಯಾಕೆಂದ್ರೆ ಗುರುತ್ವಾಕರ್ಷಣೆ, ಬ್ಲಡ್ ಎಲ್ಲ ಖಾಲಿ ಹೋಗ್ತದೆ, ಕಾಲಿಂದ ಮೇಲೆ ಬರ್ಬೇಕಲ್ಲ, ಅದಕ್ಕೆ ಇದು ಸೋಲಿಯಸ್ ಪಂಪ್ ಮಾಡ್ತದೆ. ಪಂಪ್ ಮಾಡಿದಾಗ ಡಿಆಕ್ಸಿಜನೇಟೆಡ್ ಬ್ಲಡ್, ಕೆಟ್ಟ ರಕ್ತ ಅಂತೀವಲ್ವಾ, ಅದು ಹೃದಯಕ್ಕೆ ಬಂದು ಹೃದಯದಿಂದ ಎಲ್ಲ ಕಡೆಗೆ ಏನೋ ಸಂಚಾರ ಆಗ್ತದೆ. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, ರೆಗ್ಯುಲರ್ ಆಗಿ ವಾಕ್ ಮಾಡಿ. ಅದನ್ನ ಆಕ್ಟಿವ್ ಇಡ್ಲಿಕ್ಕೆ ವಾಕ್ ಮಾಡಬೇಕು. ರನ್ ಮಾಡಿದ್ರು ಅದನ್ನು ಅನುಕೂಲ ಆಗ್ತದೆ, ಬಸ್ಕಿ ಹೊಡೆದ್ರೆ ಆಗುತ್ತೆ. ಇದರ ಜೊತೆಗೆ ಇನ್ನೊಂದೇನಂದ್ರೆ ಸೋಲಿಯಸ್ ಪುಷಪ್ಸ್ ಅಂತ ಕರಿತೀವಿ. ಏನಿದು ಸೋಲಿಯಸ್ ಪುಷಪ್ಸ್? ಸಿಂಪಲ್, ಈ ತರ ಕೂತ್ಕೋಬೇಕು, ಕಾಲನ್ನ ನೆಲದ ಮೇಲೆ ಇಟ್ಕೋಬೇಕು ಫ್ಲಾಟ್. ಆಮೇಲೆ ಕಾಲಿನ ತುದಿ ಹಾಗೆ ಇಟ್ಕೊಂಡು ಬರೀ ಇಮ್ಮಡಿ ಅಷ್ಟೇ ಮೇಲಕ್ಕೆ ಎತ್ತಬೇಕು. ನಿಧಾನವಾಗಿ ಎತ್ತೋದು ಇಳಿಸೋದು, ಎತ್ತೋದು ಇಳಿಸೋದು. ಇದನ್ನ ನಾವು ಅಭ್ಯಾಸ ಮಾಡಿಕೊಂಡ್ರೆ ಸೋಲಿಯಸ್ ಮಸಲ್ ಆಕ್ಟಿವ್ ಆಗ್ತದೆ. ಅದು ಆಕ್ಟಿವ್ ಆದ್ರೆ ಅದರಿಂದ ನಮ್ಮ ಬಹಳಷ್ಟು ಕಾಯಿಲೆಗಳು ಕಂಟ್ರೋಲ್ ಆಗ್ತದೆ. BP ಇರಬಹುದು, ಶುಗರ್ ಇರಬಹುದು, ಹೃದಯ ಸಂಬಂಧಿ ಕಾಯಿಲೆಗಳು, ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗ್ತದೆ, ಮತ್ತೆ ಮಾಂಸಖಂಡಗಳು ಗಟ್ಟಿ ಆಗ್ತದೆ. ಆಮೇಲೆ ನಮ್ಮ ಮೆಟಬಾಲಿಸಮ್ 40 to 50% ಇನ್ಕ್ರೀಸ್ ಆಗುತ್ತೆ ಅಂತ ಬಹಳಷ್ಟು ಸ್ಟಡೀಸ್ ಅಲ್ಲಿ ಹೇಳಿದೆ, ಎಸ್ಪೆಷಲಿ ಮೇಯೋ ಕ್ಲಿನಿಕ್ ಅಲ್ಲಿ. ಈ ತರದೆಲ್ಲ ಬರೀ ಕುಂತಲ್ಲೇ ಮಾಡಬಹುದ್ರಿ, ಕಷ್ಟ ಏನಿಲ್ಲ. ಇದು ಟಿವಿ ನೋಡ್ತಾ ಇರ್ತೀರಾ ಮಾಡಿ, ಯಾರ ಜೊತೆ ಮಾತಾಡ್ತಿರ್ತೀರಾ ಮಾಡಿ, ಊಟ ಮಾಡ್ಬೇಕಾದ್ರೆ ಮಾಡಬಹುದು. ನೋಡಿ, ನಾನು ಈಗ ಕೂತ್ಕೊಂಡು ಈಗಲೂ ಮಾಡ್ತಾ ಇದ್ದೀನಿ, ನಿಮ್ಗೆ ಗೊತ್ತೇ ಆಗ್ತಾ ಇಲ್ಲ. ಒಳ್ಳೆ ವಿಚಾರ ಹೇಳಿದೆ ಅಲ್ವಾ? ಫಾಲೋ ಮಾಡಿ.